ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನುಕರ್ದಮ ಸಂವಾದ. ಇದರಿಂದ ಇವತ್ತು 33ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 33. ಮೈತ್ರೇಯ ಉವಾಚ ಏವಂ ತಮನು ಭಾಷ್ಯಾಥ ಭಗವಾನ್ ಪ್ರತ್ಯಗಕ್ಷಜಃ ಜಗಾಮ ಬಿಂದು ಸರಸ್ವತ್ಯ ಪರಿಶ್ರಿತಾತ್. ಅನುವಾದ. ಮೈತ್ರೇಯರು ಹೀಗೆ ಮುಂದುವರಿಸಿದರು. ಇಂದ್ರಿಯಗಳು ಕೃಷ್ಣ ಪ್ರಜ್ಞೆಯಲ್ಲಿದ್ದಾಗ ಮಾತ್ರವೇ ಗೋಚರನಾಗುವ ಭಗವಂತನು ಕರ್ದಮ ಮುನಿಗೆ ಹೀಗೆ ಹೇಳಿ ಸರಸ್ವತಿ ನದಿಯಿಂದ ಆವೃತವಾದ ಬಿಂದು ಸರೋವರದ ಕಡೆಯಿಂದ ಹೊರಟು ಹೋದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ, ಭಗವಂತ ಮಹರ್ಷಿಗಳಿಗೆ ಹೇಳ್ತಾನೆ, ನಿನ್ನ ಪತ್ನಿ ಆಗುವಂಥ ದೇವಹೂತಿಯ ಮೂಲಕ ನಿನಗೆ 9 ಮಕ್ಕಳಾಗ್ತಾರೆ, ಅಂದರೆ ಹೆಣ್ಣು ಮಕ್ಕಳು. ಆಮೇಲೆ ನನ್ನದೇ ಆದಂತಹ ಸಮಗ್ರಾಂಶವನ್ನು ಹೊಂದಿರುವಂಥ ಸಮಗ್ರಾಂಶವನ್ನು ನಾನು ವ್ಯಕ್ತಪಡಿಸ್ತೀನಿ, ಅಂದರೆ ಒಂದು ಗಂಡು ಮಗುವಾಗಿ ನಾನು ಹುಡ್ತೀನಿ. ಮತ್ತೆ ದೇವಹೂತಿಗೆ ನಾನು ಅಂತಿಮ ತತ್ವಗಳನ್ನ ಹೇಳ್ಕೊಡ್ತೀನಿ, ಅದಕ್ಕೆ ಹೇಗೆ ಮಾಡಬೇಕು, ಅದರ ಪದ್ಧತಿ ಏನು, ಅದರ ಬಗ್ಗೆ ಎಲ್ಲ ಉಪದೇಶವನ್ನ ಕೊಡ್ತೀನಿ. ನೋಡಿ, ಹೆಂಗಸರಿಗೆ ಯಾಕೆ ಅಂತ ಹೇಳ್ತಾರೆ, ಆದರೆ ದೇವರೇ ಭಗವಂತನೇ ಸ್ವತಃ ತಾಯಿಗೆ ಉಪದೇಶವನ್ನ ಮಾಡುವಂಥದ್ದನ್ನ ನಾವು ಈ ಒಂದು ಭಾಗವತದಲ್ಲಿ ಕೇಳಬಹುದು. ಮುಂದೆ ಬರುತ್ತೆ ಅದು, ಅವಾಗ ನಾವು ಕೇಳೋಣ. ಅಂದರೆ ಕಪಿಲ ಮುನಿಗಳು ಅದನ್ನು ಹೇಗೆ ತಮ್ಮ ತಾಯಿಗೆ ಉಪದೇಶಗಳನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೈತ್ರೇಯ ಮಹರ್ಷಿಗಳು ಮುಂದುವರಿಸಿ ಹೇಳ್ತಾರೆ, ಇಂದ್ರಿಯಗಳು ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತೋ, ಅಂದರೆ ಏನು, ಸದಾ ಭಗವಂತನ ಪ್ರಜ್ಞೆ ನಮ್ಮ ಒಳಗಡೆ ಇರಬೇಕು. ಯಾವಾಗಲೂ ಅವನ ಚಿಂತನೆ, ಅವನ ಬಗ್ಗೆನೇ ಯೋಚನೆ ಮಾಡೋದು, ಅವನ ಸೇವೆನೇ ಮಾಡೋದು, ಅವನಿಗೋಸ್ಕರ ಎಲ್ಲ ಕೆಲಸಗಳನ್ನು ಮಾಡೋದು, ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇರೋದು ಅಂತಂದರೆ ಅರ್ಥ. ಆಗ ಮಾತ್ರನೇ ನಮಗೆ ಕಾಣಿಸುವಂತಹ ಭಗವಂತ, ಅಂದರೆ ನಮ್ಮ ಎಲ್ಲ ಇಂದ್ರಿಯಗಳು ಆ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾಗ ಮಾತ್ರ ನಮಗೆ ಭಗವಂತ ಕಾಣಿಸ್ಕೊಳ್ಳೋದು. ಅಂತ ಭಗವಂತ ಕರ್ದಮ ಮುನಿಗಳಿಗೆ ಈ ರೀತಿ ಹೇಳಿ, ಸರಸ್ವತಿ ನದಿ ಇರುತ್ತಲ್ಲ, ಆ ಸರಸ್ವತಿ ನದಿಯಿಂದ ಆವೃತವಾಗಿರುವಂಥ ಬಿಂದು ಸರೋವರದ ಕಡೆಯಿಂದ ಅವನು ಹೊರಟು ಹೋಗ್ತಾನೆ. ಅಂದರೆ ಇಷ್ಟೆಲ್ಲ ಹೇಳಿ ಭಗವಂತ ಹೊರಟೋದ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕದಲ್ಲಿ ಒಂದು ಶಬ್ದವು ಬಹಳ ಮಹತ್ವದ್ದಾಗಿದೆ. ಭಗವಂತನನ್ನು ಇಲ್ಲಿ ಪ್ರತ್ಯಗಕ್ಷಜನೆಂದು ಹೇಳಲಾಗಿದೆ. ಅವನು ಭೌತಿಕ ಇಂದ್ರಿಯಗಳಿಗೆ ಗೋಚರಿಸುವವನಲ್ಲ, ಆದರೂ ಅವನು ಕಾಣಲು ಸಿಗುವನು. ಇದು ಒಂದಕ್ಕೊಂದು ವಿರುದ್ಧವಾಗಿ ಕಾಣಿಸುತ್ತದೆ. ನಮಗೆ ಭೌತಿಕ ಇಂದ್ರಿಯಗಳಿವೆ, ಹಾಗಾದರೆ ನಾವು ಪರಮಪ್ರಭುವನ್ನು ಕಾಣುವುದು ಹೇಗೆ? ಅವನನ್ನು ಅಧೋಕ್ಷಜನೆಂದೂ ಕರೆಯುತ್ತಾರೆ. ಅವನು ಭೌತಿಕ ಇಂದ್ರಿಯಗಳಿಗೆ ಗೋಚರನಾಗದೆಂದು ಇದರ ಅರ್ಥವಾಗಿರುತ್ತದೆ. ಅಕ್ಷಜ ಎಂದರೆ ಭೌತಿಕ ಇಂದ್ರಿಯಗಳಿಂದ ಕಂಡುಕೊಂಡ ಜ್ಞಾನ. ನಮ್ಮ ಭೌತಿಕ ಇಂದ್ರಿಯಗಳ ಊಹಾತ್ಮಕ ಚಿಂತನೆಯಿಂದ ತಿಳಿದುಕೊಳ್ಳತಕ್ಕ ವಸ್ತುವಾಗಿ ಭಗವಂತ ನಿಲ್ಲದಿರುವುದರಿಂದ ಅವನನ್ನು ಅಜಿತನೆಂದು ಕೂಡ ಕರೆಯಲಾಗಿದೆ. ಅವನು ಗೆಲ್ಲುವನು, ಆದರೆ ಅವನನ್ನು ಯಾರೂ ಗೆಲ್ಲಲಾರರು. ಹಾಗಾದರೆ ಅದರ ಅರ್ಥವೇನು? ಆಗಲೂ ಅವನು ಕಾಣಿಸುವನೆಂತಲೇ. ಕೃಷ್ಣನ ದಿವ್ಯ ನಾಮವನ್ನು ಯಾವನೂ ಶ್ರವಣ ಮಾಡಲಾರನು, ಯಾವನೊಬ್ಬನೂ ಅವನ ದಿವ್ಯ ಸ್ವರೂಪವನ್ನು ಅರಿಯಲಾರನು, ಮತ್ತು ಯಾವನೊಬ್ಬನೂ ಅವನ ದಿವ್ಯ ಲೀಲೆಗಳನ್ನು ಗ್ರಹಿಸಿಕೊಳ್ಳಲಾರನು ಎಂದು ವಿವರಣೆ ಮಾಡಲಾಗಿದೆ. ಅದು ಸಾಧ್ಯವಲ್ಲ. ಹಾಗಿದ್ದರೆ ಅವನನ್ನು ಕಾಣಬಹುದು ಮತ್ತು ತಿಳಿಯಬಹುದು ಎಂಬುದು ಹೇಗೆ ಸಾಧ್ಯವಾದೀತು? ಒಬ್ಬನು ಭಕ್ತಿ ಸೇವೆಯಲ್ಲಿ ಪರಿಣಿತನಾದಾಗ ಮತ್ತು ಭಗವಂತನಿಗೆ ಸೇವೆ ಸಲ್ಲಿಸುತ್ತಿದ್ದರೆ ಸಾವಕಾಶವಾಗಿ ಅವನ ಇಂದ್ರಿಯಗಳು ಭೌತಿಕ ಕಲ್ಮಶಗಳಿಂದ ಪರಿಶುದ್ಧಗೊಳ್ಳುವವು. ಹೀಗೆ ಒಬ್ಬನ ಇಂದ್ರಿಯಗಳು ಪರಿಶುದ್ಧವಾದಾಗ ಅವನು ಭಗವಂತನನ್ನು ಕಾಣಬಹುದು, ಅರಿತುಕೊಳ್ಳಬಹುದು, ಶ್ರವಣ ಮಾಡಬಹುದು ಇತ್ಯಾದಿ. ಪ್ರತ್ಯಗಕ್ಷಜ ಎಂಬ ಒಂದೇ ಶಬ್ದದಲ್ಲಿ ಭೌತಿಕ ಇಂದ್ರಿಯಗಳ ಪರಿಶುದ್ಧಿ, ಕೃಷ್ಣನ ದಿವ್ಯ ಸ್ವರೂಪ, ನಾಮ, ಗುಣಗಳ ಅರಿವು ಇವೆಲ್ಲವೂ ಒಟ್ಟಾಗಿ ಸೇರಿಕೊಂಡಿವೆ. ನೋಡಿ, ನಮಗೆ ಈ ಒಂದು ಭಕ್ತಿಯೋಗದಲ್ಲಿ ಭಗವಂತನನ್ನು ಕಾಣಬೇಕಾದ್ರೆ
ನಮಗೆ ಬೇಕಾಗಿರುವಂಥ ಯೋಗ್ಯತೆಗಳೇನು, ಅರ್ಹತೆಗಳೇನು, ನಾವು ಅದನ್ನು ಪಡೆಯೋದು ಹೇಗೆ, ಹೇಗೆ ಭಗವಂತನನ್ನು ಕಾಣಬಹುದು, ಅದಕ್ಕೆಲ್ಲದಕ್ಕೂ ನಮಗೆ ಸೊಲ್ಯೂಷನನ್ನು ಇಲ್ಲಿ ಹೇಳ್ಕೊಡ್ತಾರೆ ಗುರುಗಳು. ಅಂದರೆ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ನಾವು ಬರೀ ಅನುವಾದವನ್ನು ಓದ್ಕೊಂಡು ಹೋದರೆ ನಮ್ಗೆ ಅರ್ಥ ಆಗೋದಿಲ್ಲ. ಆದರೆ ಭಾವಾರ್ಥವನ್ನು ಓದಿದಾಗ ಸ್ವಯಂ ಗುರುಗಳು ಕೂತ್ಕೊಂಡು ನಮಗೆ ಹೇಳ್ತಾ ಇರೋ ಹಾಗಿರುತ್ತೆ ಆಯಿತಾ. ಅದನ್ನೆಲ್ಲ ನಾವು ಒಂದೊಂದೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದಾಗ ನಾವು ಭಗವಂತನನ್ನು ನೋಡಬಹುದು. ಅಂದರೆ ಆತ್ಮ ಸಾಕ್ಷಾತ್ಕಾರವಾಗುತ್ತೆ. ಇಲ್ಲ ಭಗವಂತನ ಸಾಕ್ಷಾತ್ಕಾರ ಅಂತೆಲ್ಲ ಹೇಳ್ತೀವಲ್ವಾ, ಅದು ನಮಗೂ ಕೂಡ ಆಗುತ್ತೆ. ನೋಡಿ, ಈ ಶ್ಲೋಕದಲ್ಲಿ ಇವಾಗ ಒಂದು ಶಬ್ದ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಏನು ಅಂದರೆ ಇಲ್ಲಿ ಭಗವಂತನನ್ನು ಪ್ರತ್ಯಗಕ್ಷ ಅಂತ ಹೇಳಿದ್ದಾರೆ. ಅಂದರೆ ಸಾಕ್ಷಾತ್ತಾಗಿ ನಮ್ಮ ಇಂದ್ರಿಯಗಳಿಂದ ನೋಡಬಹುದು ಅಂತ ಅರ್ಥ. ಹೇಗೆ? ಈಗ ನೋಡಿ, ಅವನನ್ನ ಭೌತಿಕ ಇಂದ್ರಿಯಗಳಿಗೆ ಅವನು ಗೋಚರಿಸುವಂಥವನಲ್ಲ ಅಂತ ಹೇಳ್ತಾರೆ. ಆದರೂ ಇಲ್ಲಿ ಅವನು ನೋಡೋದಕ್ಕೆ ಸಿಗ್ತಾನೆ ಅಂತ ಹೇಳ್ತಾರೆ. ಅಂದರೆ ಒಂದಕ್ಕೊಂದು ವಿರುದ್ಧವಾಗಿದೆಯಲ್ಲಪ್ಪ ಇದು ಅಂತ. ಈಗ ಈ ಒಂದು ಇಂದ್ರಿಯಗಳಿಂದ ನೋಡೋದಕ್ಕಾಗಲ್ಲ, ನಮ್ಮ ಇಂದ್ರಿಯಗಳಿಗೆ ಕಾಣಿಸೋದಿಲ್ಲ ಅಂತ ಹೇಳಿದ್ಮೇಲೆ ಅವನು ಕಾಣಿಸ್ತಾನೆ ಅಂತ ಹೇಳ್ತಾರೆ. ಅಂದರೆ ಎರಡೂ ವಿರುದ್ಧವಾಗಿರುವಂಥ ವಿಚಾರ ಅಲ್ವಾ. ಈಗ ನಮಗೆ ಭೌತಿಕ ಇಂದ್ರಿಯಗಳಿದೆ. ಹಾಗಾದರೆ ನಾವು ಈಗ ಕೇಳಿರೋ ಪ್ರಕಾರ ಭೌತಿಕ ಇಂದ್ರಿಯಗಳಿಂದ ಅವನನ್ನು ನೋಡೋಕ್ಕಾಗಲ್ಲ ಅಂತಂದ್ಬಿಟ್ಟು. ಆದರೆ ನಾವು ಪರಮಪ್ರಭುವನ್ನು ಹೇಗೆ ನೋಡೋದು? ಅವನನ್ನು ಅಧೋಕ್ಷಜ ಅಂತ ಕೂಡ ಕರೀತಾರೆ. ಅಂದರೆ ಏನು? ಭೌತಿಕ ಇಂದ್ರಿಯಗಳಿಗೆ ಕಾಣಿಸ್ದೇ ಇರೋನು ಅಂತ ಅರ್ಥ. ಅಕ್ಷಜ ಅಂತಂದ್ರೆ ಏನು? ಭೌತಿಕ ಇಂದ್ರಿಯಗಳಿಂದ ಕಂಡುಕೊಂಡಂತಹ ಜ್ಞಾನವನ್ನು ಅಕ್ಷಜ ಅಂತ ಹೇಳ್ತಾರೆ. ನಮ್ಮ ಭೌತಿಕ ಇಂದ್ರಿಯಗಳ ಊಹಾತ್ಮಕ ಚಿಂತನೆ ಭಗವಂತ ಹೀಗಿರ್ಬೋದು ಹಾಗಿರ್ಬೋದು ಅಂತ. ಈಗ ಸೈನ್ಸಲ್ಲಿ ಏನೇನೋ ಅವರು ಒಂದೊಂದು ವಸ್ತುಗಳನ್ನು ಐಡೆಂಟಿಫೈ ಮಾಡ್ತಾರೆ, ಅಥವಾ ಅದ್ರ ಬಗ್ಗೆ ಏನಾದರೂ ಅವ್ರು ರಿಸರ್ಚ್ ಮಾಡಬೇಕಾದ್ರೆ ಇದು ಹೀಗಿರ್ಬೋದು ಅಂತ ಊಹೆ ಮಾಡಿಕೊಂಡು ಆ ವಿಷಯದ ಚಿಂತನೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ತಾರೆ. ಆದರೆ ಈ ರೀತಿ ನಮ್ಮ ಭೌತಿಕ ಇಂದ್ರಿಯಗಳ ಮೂಲಕ ಊಹೆ ಮಾಡಿಕೊಂಡು ಚಿಂತನೆ ಮಾಡಿಕೊಂಡು ತಿಳ್ಕೊಳ್ಳುವಂತಹ ವಸ್ತು ಭಗವಂತ ಅಲ್ಲದೆ ಇರೋದ್ರಿಂದ ಅವನನ್ನು ಅಜಿತ ಅಂತ ಕೂಡ ಕರೀತಾರೆ. ಅವನು ಗೆಲ್ತಾನೆ, ಅವನನ್ನ ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅದರ ಅರ್ಥ ಏನು? ಅವನು ಕೂಡ ಕಾಣಿಸ್ತಾನೆ ಅಂತಾನೆ ಅರ್ಥನಾ? ಅಲ್ಲ. ನೋಡಿ, ಈಗ ಭಗವಂತನ ವಿಷಯ ಹೇಗೆ ಅಂತಂದರೆ, ಅವನು ನಮಗೆ ಸಿಗೋದೂ ಇಲ್ಲ, ಅವನನ್ನು ನಾವು ನೋಡೋಕ್ಕಾಗಲ್ಲ, ಅವನನ್ನು ಗೆಲ್ಲಕ್ಕಾಗಲ್ಲ ಆಯಿತಾ. ಅವನನ್ನು ನಾವು ಕೇಳೋದಕ್ಕೂ ಆಗಲ್ಲ. ಇಲ್ಲಿ ಕೃಷ್ಣನ ದಿವ್ಯನಾಮವನ್ನು ಯಾರೂ ಶ್ರವಣ ಮಾಡೋದಕ್ಕಾಗಲ್ಲ, ಕೇಳೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾರೂ ಕೂಡ ಅವನ ದಿವ್ಯ ಸ್ವರೂಪ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಅವನ ದಿವ್ಯ ಲೀಲೆಗಳು ಹೇಗೆ ನಡೀತು ಅನ್ನೋದು ಗ್ರಹಿಸ್ಕೊಳ್ಳೋದಕ್ಕೂ ನಮಗಾಗೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಏನು? ಈಗ ಇಷ್ಟೆಲ್ಲ ಹೇಳಿದ ಮೇಲೆ, ಅಂದರೆ ಅವನು ನೋಡೋಕ್ಕಾಗಲ್ಲ, ಅವನ ಒಂದು ನಾಮವನ್ನು ಕೇಳೋಕ್ಕಾಗಲ್ಲ, ಅವನ ದಿವ್ಯ ಲೀಲೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದಮೇಲೆ ಅವನನ್ನು ಕಾಣಬಹುದು, ತಿಳಿಬಹುದು ಅಂತಂದರೆ ಹೇಗೆ ತಾನೇ ಸಾಧ್ಯ ಆಗುತ್ತೆ? ಇಲ್ಲಿ ಒಂದು ಆಗಲ್ಲ ಅಂದ್ಬಿಟ್ಟು ಮತ್ತು ಆಗುತ್ತೆ ಅಂತ ಹೇಳಿದಾಗ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತಂದ್ಬಿಟ್ಟು ನಮಗೊಂದು ಪ್ರಶ್ನೆ ಬರಬಹುದು. ಅದಕ್ಕೆ ಉತ್ತರ ಏನು ಅಂತಂದರೆ, ನೋಡಿ, ಈಗ ಒಬ್ಬ ಭಕ್ತಿ ಸೇವೆಯಲ್ಲಿ ಪರಿಣಿತನಾದಾಗ ಎಕ್ಸ್ಪರ್ಟ್ ಆಗಿಬಿಡ್ಬೇಕು ಅವನು. ಭಗವಂತನ ಸೇವೆ ಮಾಡೋದು ಹೇಗೆ ಅಂತಂದರೆ ಅವನಿಗೆ ಎಲ್ಲವೂ ಗೊತ್ತಾಗ್ಬಿಟ್ಟಿರುತ್ತೆ. ಅವನು ಆ ರೀತಿ ಅದರಲ್ಲೇ ತೊಡಗಿರ್ತಾನೆ ಯಾವಾಗಲೂ ಕೂಡ. ಮತ್ತು ಭಗವಂತನಿಗೆ ಸೇವೆ ಸಲ್ಲಿಸ್ತಾನೇ ಇರಬೇಕು ಅವನು, ಆ ರೀತಿ ಇರ್ತಾನೆ. ಆಗೇನಾಗುತ್ತೆ? ಈಗ ಒಬ್ಬ ಭಕ್ತಿಯಲ್ಲೇ ಮುಳುಗಿ ಆ ಭಗವಂತನ ಸೇವೆಯಲ್ಲೇ ತೊಡಗಿದ್ದಾಗ ನಿಧಾನವಾಗಿ ಏನಾಗುತ್ತೆ, ಅವನ ಇಂದ್ರಿಯಗಳಿದೆಯಲ್ಲ, ಇದು ಈ ಭೌತಿಕ ಕಲ್ಮಶಗಳು ಅಂತ ನಾವೇನು ಹೇಳ್ತೀವೋ ಅದರಿಂದ ಅದು ತುಂಬ ಕಲ್ಮಶವಾಗ್ಬಿಟ್ಟಿರುತ್ತಲ್ಲ, ಆ ಕಲ್ಮಶಗಳಿಂದ ಅದು ಪರಿಶುದ್ಧವಾಗೋದಕ್ಕೆ ಶುರುವಾಗುತ್ತೆ. ಈಗ ಯಾರು ಆಧ್ಯಾತ್ಮಿಕದಲ್ಲಿ ಇರೋದಿಲ್ವೋ, ಯಾವಾಗೂ ಭೌತಿಕದಲ್ಲೇ ಮುಳುಗಿರ್ತಾರೋ ಅವರು ಹೇಗಿರ್ತಾರೆ? ಮತ್ತವರ ಆಧ್ಯಾತ್ಮಿಕಕ್ಕೆ ಬಂದ ಮೇಲೆ ಸ್ವಲ್ಪ ಸ್ವಲ್ಪ ತಮ್ಮನ್ನು ತಾವು ಅದರಲ್ಲಿ ತೊಡಗಿಸ್ಕೊಳ್ತಾ ಸತ್ಸಂಗಗಳಲ್ಲಿ ಭಾಗಿಯಾಗ್ತಾ ಧರ್ಮಗ್ರಂಥಗಳನ್ನೆಲ್ಲ ಕೇಳ್ತಾ ಭಗವಂತನ ಸೇವೆ ಮಾಡ್ತಾ ಅವನ ನಾಮಸ್ಮರಣೆ ಮಾಡ್ತಾ 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 ಇದ್ದಾಗ ಏನಾಗುತ್ತೆ? ಅವರ ಇಂದ್ರಿಯಗಳೆಲ್ಲ ಪರಿಶುದ್ಧವಾಗ್ತಾ ಹೋಗುತ್ತೆ. ಈ ರೀತಿ ಒಬ್ಬರ ಇಂದ್ರಿಯಗಳು ಯಾವಾಗ ಪರಿಶುದ್ಧವಾಗುತ್ತೋ ಆಗ ಅವನು ಭಗವಂತನನ್ನ ಕಾಣಬಹುದು, ಅರ್ಥ ಮಾಡ್ಕೊಳ್ಬಹುದು, ಶ್ರವಣ ಮಾಡಬಹುದು, ಇನ್ನು ಬೇಕಾದಷ್ಟು ಭಗವಂತನನ್ನ ನಾವು ಅನುಭವಿಸ್ಬೋದು.
ಆಯ್ತಾ? ಯಾವಾಗ ಇಂದ್ರಿಯಗಳು ಪರಿಶುದ್ಧವಾದಾಗ, ಅದಾಗೋದು ಯಾವಾಗ? ನಾವು ಭಗವಂತನ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ, ಅಂದರೆ ನಮ್ಮ ಇಂದ್ರಿಯಗಳನ್ನೆಲ್ಲ ಅದರ ಸೇವೆಯಲ್ಲಿ ತೊಡಗಿಸ್ಬೇಕು. ಆಗ ಪ್ರತ್ಯಗಕ್ಷಜ ಅನ್ನುವಂಥ ಒಂದೇ ಶಬ್ದದಲ್ಲಿ ಭೌತಿಕ ಇಂದ್ರಿಯಗಳ ಪರಿಶುದ್ಧತೆ, ಕೃಷ್ಣನ ದಿವ್ಯ ಸ್ವರೂಪ, ನಾಮ, ಗುಣಗಳ ಅರಿವು ಎಲ್ಲವೂ ಕೂಡ ಅದರಲ್ಲಿ ಸೇರಿಕೊಂಡಿದೆ. ಈ ಒಂದು ಶಬ್ದದಲ್ಲಿ ಅದೆಲ್ಲ ಬಂದ್ಬಿಡತ್ತೆ. ಆಯಿತಾ? ಈಗ ಗೊತ್ತಾಯ್ತಲ್ವಾ? ಭಗವಂತನನ್ನು ನಾವು ಕಾಣಬೇಕು ಅಥವಾ ನೋಡಬೇಕು ಅಂತಂದರೆ, ಅಥವಾ ಅವನ ಬಗ್ಗೆ ಕೇಳಿಸ್ಕೊಳ್ಬೇಕು ಅಂತಂದರೆ, ನಾವು ಮೊದಲು ಏನು ಮಾಡಬೇಕು ಅಂತಂದರೆ, ಆ ಭಗವಂತನ ಸೇವೆ ಮಾಡಬೇಕು, ಭಗವಂತನನ್ನು ಒಪ್ಕೋಬೇಕು, ಭಗವಂತನ ಸೇವೆ ಮಾಡಬೇಕು. ಆಮೇಲೆ ಅವನ ಬಗ್ಗೆ ಕೇಳೋದು, ಹಾಡೋದು, ಹೊಗಳೋದು ಇದೆಲ್ಲ ಆದಾಗ ನಮ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲವೂ ಪರಿಶುದ್ಧವಾಗ್ತಾ ಬರುತ್ತೆ. ಆಗ ನಮಗೆ ಇದೆಲ್ಲ ಆಗುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.